ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5 o'clockಗೆ ನಾನು ಶುರು ಮಾಡಿದ್ದೀನಿ. 5:20 ಆಗಿದೆ. ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು. ನಾನು ಅತ್ತೆ ಮನೆಗೆ ಬಂದಿದ್ದೀನಿ, ನಮ್ಮ ಮನೆಯಲ್ಲಿ ಇಲ್ಲ. ನಿನ್ನೆ ನೈಟ್ ಬುಧವಾರ ಅಂದರೆ ವೆಡ್ನೆಸ್ಡೇ ನಾವು ನೈಟ್ 11 o'clock ಬಂದ್ವಿ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅತ್ತೆ ಮನೆಗೆ ಬಂದು ಡೈರೆಕ್ಟಾಗಿ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೊತ್ತಿಗೆ ಏನಕ್ಕೆ ಶುರು ಮಾಡಿದ್ದೀನಿ ಅಂದರೆ, ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂದರೆ ಬೇರೆ ಯಾವುದೋ ಪ್ಲೇಸ್ ಅಂತ ಏನೂ ಇಲ್ಲ. ನಮ್ಮ ಮನೆಯವರು ಚಿಕ್ಕ ಹುಡುಗ ಆಗಿದ್ದಾಗ ಅಲ್ಲಿ ಬೆಳೆದಿರುವಂಥ ಜಾಗ ಅದು. ನಮ್ಮ ಮಾವನವರು ಫಾರೆಸ್ಟ್ರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಯಜಮಾನರು ಚಿಕ್ಕ ಮಕ್ಕಳಿದ್ದಾಗ ಅಲ್ಲಿ ಬೆಳೆದಿದ್ರು, ನಮ್ಮ ಮನೆಯವರು ಎಲ್ಲ. ಸೊ ಅಲ್ಲಿ ಅವರು ಓದಿದ ಸ್ಕೂಲ್ ನೋಡಬೇಕಂತೆ, ಅವರು ಇದ್ದಿದ್ದ ಜಾಗ ನೋಡಬೇಕಂತೆ, ಮತ್ತು ಅಲ್ಲಿ ಟಿಬೇಟಿಯನ್ಸ್ ಕ್ಯಾಂಪ್ ಎಲ್ಲ ಇದೆ ಅಂತೆ. ಎಲ್ಲಿ ಅಂದರೆ ಹನೂರು ಅಂತ, ಕೊಳ್ಳೇಗಾಲದ ಹತ್ರ. ಮೇ ಬಿ ಬೆಂಗಳೂರಿಂದ ಒಂದು 160 ಕಿಲೋಮೀಟ್ರ್ ಅಷ್ಟು ದೂರ ಇದೆ. ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ಸುಮಾರು ವರ್ಷದಿಂದ ಅವ್ರಿಗೂ ಕೂಡ ಆಸೆ ಇತ್ತು ಅಲ್ಲಿ ಹೋಗ್ಬೇಕಂತ, ಹೋಗೋಕ್ಕೆ ಆಗಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಸಡನ್ನಾಗಿ ಕ್ರಿಸ್ಮಸ್ ಹಾಲಿಡೇಸ್ ಬಂತಲ್ಲ, ಸಡನ್ನಾಗಿ ಡಿಸಿಷನ್ ತೊಗೊಂಡ್ವಿ, ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಪ್ಲೇಸ್ ಇರುತ್ತೆ, ಹೇಗಿರುತ್ತೆ, ನೀವು ಕೂಡ ಬಂದು ನೋಡ್ಬೋದು ಆ ಪ್ಲೇಸ್ಗೆ. ಟಿಬೇಟಿಯನ್ ಕ್ಯಾಂಪಸ್ ಅಂದರೆ ಏನಾದ್ರು ಟೆಂಪಲ್ ಇದ್ದೇ ಇರುತ್ತೆ ಟಿಬೇಟಿಯನ್ಸ್ ಅವ್ರದ್ದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಹೇಗಿರುತ್ತೆ, ಅಲ್ಲಿ ಹೇಗಿರುತ್ತೆ, ಯಾವ್ಯಾವ ಪ್ಲೇಸ್ ನೋಡ್ಬೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ತೋರಿಸ್ತೀನಿ ಕೂಡ. ನೀವೆಲ್ಲ ಇದನ್ನು ನೋಡಿ ಖುಷಿ ಪಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅವ್ರಿಗೂ ಕೂಡ ಖುಷಿ ಆಗುತ್ತೆ. ನಮ್ಮ ಮನೆಯವ್ರಿಗೆ ಸುಮಾರು ವರ್ಷ ಆದಮೇಲೆ ಓದಿದ ಸ್ಕೂಲ್ ನೋಡೋಕೆ ಹೋಗ್ತಿದ್ದಾರಲ್ಲ. ಸೊ ನೋಡೋಣ ಹೇಗಿರುತ್ತೆ ಅಂತ. ನಾವು ಇವಾಗ ಹೊರಡ್ತೀವಿ, ಒಂದು 10 ನಿಮಿಷ ಬಿಟ್ಟು ಹೊರಡ್ತೀನಿ. ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಎಲ್ಲ ರೆಡಿಯಾಗಿದ್ದೀವಿ. ಇವ್ರು ನಮ್ಮ ಮಾವ, ಇವ್ರು ಕೆಲಸ ಮಾಡ್ತಿದ್ರಲ್ಲ ಹನೂರಲ್ಲಿ, ಆ ಪ್ಲೇಸ್ಗೆ ಹೋಗ್ತಾ ಇರೋದು. ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಹಸ್ಬೆಂಡು. ಮಸ್ತಿಗಿರಿ, ಇವ್ರು ನಮ್ಮ ಹಸ್ಬೆಂಡ್. ನನ್ನ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಎಲ್ಲ ಹೊರಡ್ತಾ ಇದ್ದೀವಿ. ಸರಿ ಬನ್ನಿ ನೋಡೋಣ. ಈಗ 6 ಗಂಟೆ ಆಗಿದೆ, ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್ ಹೊರಟಿದ್ದೀವಿ ನೋಡಿ, ಹೋಗ್ತಾ ಇದ್ದೀವಿ. ಈಗ 6 ಗಂಟೆ ಆಗಿದೆ. ಕತ್ಲೆ ಅನಿಸ್ತಾ ಇದೆ, ಇನ್ನೂ ಬೆಳಕಾಗಿಲ್ಲ. ಹೋಗೋಣ. ಎಷ್ಟೊತ್ತಿಗೆ ಹೊರಡ್ತೀವಿ ನೋಡ್ತೀನಿ. ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ಫ್ರೆಂಡ್ಸ್ ನೋಡಿ, ಮಳವಳ್ಳಿ ಹತ್ತತ್ರ ಹೋಗ್ತಾ ಇದ್ದೀವಿ. ಸೂರ್ಯ ಹುಡ್ತಾ ಇದ್ದಾನೆ. ನಾನು ಅದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದು ಆರೆಂಜ್ ಕಲರಲ್ಲಿ ಸೂರ್ಯ ಕಲರ್ ಕಾಣಿಸ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ರೋಡೆಲ್ಲ ಫುಲ್ ಖಾಲಿ ಆಗಿದೆ. ಹೋಗ್ತಾ ಇದ್ದೀವಿ. ಮತ್ತೆ ನೋಡಿ, ಈಗ ಸೂರ್ಯ ಕಾಣಿಸ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈಗ 6:30 ಆ ಟೈಮ್ನಲ್ಲಿ ನಾವು ಮಳವಳ್ಳಿ ಹತ್ತತ್ರ ಇದ್ದೀವಿ. ಮುಂದೆ ಹಾಗೆ ಪ್ಲೇಸ್ ಕವರ್ ಮಾಡ್ತೀನಿ. ಅಕ್ಕಪಕ್ಕ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ನೋಡೋದಕ್ಕೆ ಅದೇ ಚಂದ. ಈಗ ಸ್ವಲ್ಪ ದೂರ ಆದ್ಮೇಲೆ ಇನ್ನು ಬೆಟ್ಟದ ಹತ್ರನೇ ಇದ್ದೀವಿ ನಾವು. ಸುತ್ತ ಬೆಟ್ಟಗಳು ಕಾಣಿಸುತ್ತೆ. ಹೋಗ್ತಾ ಇದ್ರೆ ಅರ್ಲಿ ಮಾರ್ನಿಂಗ್ ನೋಡೋದಕ್ಕೆ ಚಂದ. ಅದು ಸುತ್ತ ಗಿಡ ಮರ ಬೆಟ್ಟ ಸೂಪರ್ ಆಗಿರುತ್ತೆ. ಆ ಹಿಮ ಬೇರೆ ಬೀಳ್ತಾ ಇತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಅದ್ಭುತವಾಗಿತ್ತು. ನೀವು ಇದನ್ನೆಲ್ಲ ಎಂಜಾಯ್ ಮಾಡಬೇಕು. ಕಾರ್ನಲ್ಲಿ ಹೋಗ್ತಾ ಇದ್ರೆ, ಅದು ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ರೆ ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನಾವು ಹತ್ತತ್ರ ಕೊಳ್ಳೇಗಾಲದ ಹತ್ರ ಈಗ ಬಂದಿದ್ದೀವಿ. ನೀನು ಕೊಳ್ಳೇಗಾಲ ಹತ್ತತ್ರ ಬಂದ್ವಿ. ಅಲ್ಲಿ ಹೋಗ್ತಾ ಒಂದು ಪ್ಲೇಸ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲೊಂದು ಡ್ಯಾಮ್ ಇದೆ ಅಂದ್ರು ನಮ್ಮ ಮಾವ. ಅದಕ್ಕೆ ಮುಂಚೆ ಒಂದು ನಮಗೆ ಮಳವಳ್ಳಿ ಮತ್ತು ಬೆಂಗಳೂರಿಗೆ ನೀರು ಸಪ್ಲೈ ಮಾಡುವಂಥ ಒಂದು ಜಾಗ ಸಿಕ್ತು. ನೀರು ಅಲ್ಲಿಂದ ನಮಗೆ ಸಪ್ಲೈ ಆಗತ್ತಂತೆ, ಕಾವೇರಿ ನೀರು, ಶಿವನ ಸಮುದ್ರದಿಂದ ಬರೋಂಥ ನೀರದು. ಅಲ್ಲಿ ನಾವು ಕವರ್ ಮಾಡೋಣ ಅಂತ ನೋಡಿದ್ವಿ, ಆಗಿಲ್ಲ. ಎಲ್ಲ ಕಡೆ ಬಂದ್ ಮಾಡಿದ್ರು, ಅದಕ್ಕೆ ರೂಟ್ ಕೂಡ ಗೊತ್ತಾಗಿಲ್ಲ. ಫಾಲ್ಸ್ ಥರ ಚೆನ್ನಾಗಿ ಹರಿತಾ ಇರುತ್ತೆ ನೀರು. ಅಲ್ಲಿ ಶೂಟಿಂಗ್ ಕೂಡ ನಡೆಯುತ್ತೆ. ಈ ಪ್ಲೇಸ್ ನೋಡಿ, ನಾನು ಆದಷ್ಟು ಝೂಮ್ ಮಾಡಿ ತೋರಿಸಿದ್ದೀನಿ. ನೋಡಿ, ಅದೆಲ್ಲ ಶೂಟಿಂಗ್ ನಡೀತಾ ಇರುತ್ತೆ ಆ ಪ್ಲೇಸಲ್ಲಿ. ಆದರೆ ಬೇರೆ ಕಡೆ ಪ್ಲೇಸ್ ಇರ್ಬೋದು ಹೋಗೋದಕ್ಕೆ, ನಾವು ಅದನ್ನು ಅಷ್ಟು ಮಾತ್ರ ಕವರ್ ಮಾಡಿದೆ ನಾನು. ಮತ್ತು ನಮ್ಮ ಮನೆಯವ್ರು ನೋಡಿ, ಎಲ್ಲ ಬೆಟ್ಟಗಳನ್ನೆಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬರ್ತಾ ಇದೆ. ಅದು ಖಾಲಿ ರೋಡ್ ಇದೆ.
ಹೊರಟ್ವಿ. ಇದು ಬಂದು ಕೊಳ್ಳೇಗಾಲಕ್ಕೆ ಬಂದಿದೀವಿ. ಈ ಪ್ಲೇಸ್ ಬಂದ್ಬಿಟ್ರೆ ಸಾಕು, ಕೊಳ್ಳೇಗಾಲಕ್ಕೆ ಬಂದಿದೀವಿ ಅಂತ ಗೊತ್ತಾಗತ್ತೆ. 86-87 ರಿಪೇರಿಯಿಂದ 40ರಿಂದ 50 ವರ್ಷ ಆಗಿದೆ ಅಲ್ಲ ಇದಕ್ಕೆ. ಆ ಕಡೆ ಈ ಕಡೆ ಕೆರೆ, ನಾವು ಹೊಳೆ, ಇದು ಈ ಹೊಳೆ ಒಂದು ಚಿಕ್ಕದು ಫ್ಲೈಓವರ್ ಇದೆ, ಇದ್ರ ಮೇಲೆ ನಾವು ಹೋಗ್ತಾ ಇದೀವಿ. ಫ್ರೆಂಡ್ಸ್, ಕೊಳ್ಳೇಗಾಲ ಬಿಟ್ಟು ಬಂದಿದೀವಿ. ಇದು ಯಾವ ಊರ್ರಿ? ಕೊಳ್ಳೇಗಾಲದಿಂದ ಒಂದು 10 ಕಿಲೋಮೀಟರ್ ಮುಂದೆ ಬಂದಿದೀವಿ. ಇಲ್ಲಿ ನೋಡಿ, ನಾನೊಂದು ತೋರಿಸ್ತೀನಿ. ಮರದ ಮೇಲೆ ಗುಡಿಸ್ಲು ಹಾಕೋತಾರಲ್ಲ, ಈ ರಾತ್ರಿ ಹೊತ್ತು ಗದ್ದೆ ಹೊಲ ಕಾಯೋದಕ್ಕೆ ಇರ್ತಾರಲ್ಲ, ಅವ್ರಿಗೋಸ್ಕರ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ. ಗುಡಿಸ್ಲಿದು ನೋಡಿ, ರಾತ್ರಿ ಹೊತ್ತು ಇಲ್ಲಿ ಉಳ್ಕೊಂಡು ಗದ್ದೆ ಹೊಲ ಕಾಯ್ತಾ ಇರ್ತಾರೆ. ಏಣಿ ಹಾಕಿ ಕತ್ತಿಟ್ಕೊಂಡು ಮರದ ಮೇಲೆ ಇದೆ ಇದು ಮರ. ಈ ರೀತಿ ಮೇಲೆ ಕಟ್ಕೊಂಡಿದ್ದಾರೆ, ಯಾವುದೇ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ದೇನೆ ಇರಲಿ ಅಂತ ಸೇಫ್ಟಿಗೋಸ್ಕರ ಮರದ ಮೇಲೆ ಮನೆ. ತುಂಬ ಚೆನ್ನಾಗಿದೆ. ನನ್ನ ಮಗಳು ಯಾವಾಗಲೂ ಈ ಥರ ಮನೆ ಕಟ್ಕೊಂಡು ನಾವು ಅಲ್ಲಿರೋಣ ಅಂತಿರ್ತಾಳೆ ನೋಡಿ. ಹಾಗೆ ಸುತ್ತ ನೋಡಿ ಎಷ್ಟು ದೊಡ್ಡ ಬೆಟ್ಟ ಗೊತ್ತಾ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಫ್ರೆಂಡ್ಸ್ ನೋಡಿ, ಸೋಲಾರ್ ಪ್ಲಾಂಟ್. ಏನು ಸೋಲಾರ್ ಪ್ಲಾಂಟ್ ನೋಡಿ ಹೇಗಿದೆ. ಗುಂಡಾಲ್ಗೆ ಹೋಗೋ ರಸ್ತೆ ಅಂತೆ, ಒಂದು 100 ಎಕರೆಯಷ್ಟು ಬರೀ ಸೋಲಾರ್ ಈ ಥರ ಪ್ಲಾಂಟ್ ಇಟ್ಕೊಂಡಿದ್ದಾರೆ. ಇಷ್ಟೊಂದು ದೊಡ್ಡ ಸೋಲಾರ್ ಪ್ಲಾಂಟ್ ನೋಡಿರೋದೇ ಇಲ್ಲ ನಾವು. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ದೊಡ್ಡ, ಒಂದು 100,000 ಎಕರೆನೇ ಇರ್ಬೋದು. ಮೇ ಬಿ 2-3 ಕಡೆ ಮಾಡಿದ್ದಾರೆ ಇದೇ ರೀತಿ. ಕವರ್ ಆಗುತ್ತೆ. ಗುಂಡಾಲ್ ಜಲಾಶಯ, ಗುಂಡಾಲ್ ಡ್ಯಾಮ್ ಅಂತಾರೆ. ಫ್ರೆಂಡ್ಸ್ ನೋಡಿ, ಇಲ್ಲೊಂದು ಜಲಾಶಯ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಟೆಂಪಲ್ ನೋಡಿ, ಇಲ್ಲಿ ಮೆಟ್ಲೆಲ್ಲ ಇದೆ ಹತ್ತೋದಕ್ಕೆ. ಮತ್ತೆ ಗುಂಡಾಲ್ ಜಲಾಶಯ ಅಂತ, ಗುಂಡಾಲ್ ಜಲಾಶಯ ಡ್ಯಾಮ್ ಇದೆ, ಗುಂಡಾಲ್ ಡ್ಯಾಮ್ ಅಂತೆ. ಸೊ ಬನ್ನಿ, ಮೇಲೆ ಹತ್ತುತ್ತಾ ಇದ್ದೀವಿ. ಮೇಲೆ ಕಾರ್ ಹೋಗಲ್ಲ. ಬೆಟ್ಟನ ಕಾಣಿಸ್ತಾ ಇಲ್ಲ, ಫುಲ್ಲು ಕವರ್ ಆಗ್ಬಿಟ್ಟಿದೆ ಕ್ಲೌಡ್ ನೋಡಿ. ಇಲ್ಲಿ ದಾರಿ ಕಾಣಿಸ್ತಿದೆಯಲ್ಲ, ಈ ದಾರಿನಲ್ಲಿ ಹತ್ತೋಗೋಣ, ಹೇಗಿದೆ ಒಳಗಡೆ ನೋಡ್ಬೋದು ನೋಡಿ. ಗುಂಡಾಲ್ ಜಲಾಶಯದ ಯೋಜನೆ ಮತ್ತು ರೂಪರೇಷೆಗಳು ಅಂತ ಕೊಟ್ಟಿದ್ದಾರೆ. ಅದು ಹೇಗೆ, ಏನು, ಎಷ್ಟು ಉದ್ದ, ಎತ್ತರ, ಎಷ್ಟು ನೀರು ಶೇಖರಣೆ ಮಾಡ್ಬೋದು ಎಲ್ಲ ಇದೆ ಡೀಟೇಲ್ಸ್ ಇದರಲ್ಲಿ. ನೋಡಿ, ತಾತ ಮೊಮ್ಮಕ್ಳೆಲ್ಲ ಹೋಗ್ತಾ ಇದ್ದಾರೆ. ಮೊಮ್ಮಕ್ಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರ ತಾತ. ನಮ್ಮ ಅತ್ತೆ ಹತ್ತಕ್ಕಾಗಲ್ಲ ಅಂತ ಅಲ್ಲೇ ಉಳ್ಕೊಂಡ್ರು. ಅಪ್ಪ, ನೀಲ್ ಹತ್ಬೇಕು. ಹಾಯ್ ಫ್ರೆಂಡ್ಸ್, ಒಂದು ಅರ್ಧ ಮೇಲೆ ಹತ್ತಿದೀವಿ ನೋಡಿ. ಪೂರ್ತಿ ಇದು ಹತ್ಕೊಂಬರಷ್ಟು ಸುಸ್ತಾಯ್ತು. ಹಾಯ್ ಅಂತೆ. ಸೂಪರ್ ಆಗಿದೆ. ಅಪ್ಪ, ವಾವ್. ಫ್ರೆಂಡ್ಸ್ ನೋಡಿ, ಒಬ್ರು ಇಲ್ಲ ಇಲ್ಲಿ ಜನನ, ನಮ್ಮನ್ನ ಬಿಟ್ರೆ ಯಾರು ಬಂದಿಲ್ಲ ಇಲ್ಲಿ. ಫ್ರೆಂಡ್ಸ್ ನೋಡಿ, ಬೆಟ್ಟ ನೀರಿನಲ್ಲಿ ರಿಫ್ಲೆಕ್ಟ್ ಆಗ್ತಿರೋದು ನೋಡ್ತಾ ಇದ್ದೀರಾ, ಡಬಲ್ ಕಾಣಿಸ್ತಾ ಇದೆ. ಎಷ್ಟು ಬೆಟ್ಟಗಳಿದಾವೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ, ಮಾತಾಡಕ್ಕಾಗ್ತಾ ಇಲ್ಲ. ಬೆಟ್ಟ ಹತ್ತು ಬಂದ್ವಿ. ಎಷ್ಟು ಡೌನ್ ಗೊತ್ತಾ, ಇಷ್ಟು ಅದ್ಭುತವಾಗಿದೆ.
ನೋಡೋದಕ್ಕೆ. ನೀವು ಕೊಳ್ಳೇಗಾಲದ ಸೈಡ್ ಬಂದರೆ ಈ ಕಡೆ ಬನ್ನಿ. ನೀವೇ ಹೇಳಬೇಕು. ಕೊಳ್ಳೇಗಾಲದಿಂದ 10 ಕಿಲೋಮೀಟ್ರು ಗುಂಡಾಲ್ ಡ್ಯಾಮ್ ಅಂತ ಇದೆ. ನಮ್ಮ ಮಾವ ಏನೇನೋ ಹೇಳ್ತಾರೆ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾರೆ. ಮಾವ ಯಾರಿದ್ರಿ ಇಲ್ಲಿ? ಇದು ಕೊಳ್ಳೇಗಾಲದ ಹತ್ರ ಇರೋ ಗುಂಡಾಲ್ ಡ್ಯಾಮ್ ಅಂತ. ಇದು ಇಲ್ಲಿ 1997-98ರಲ್ಲಿ ವೀರಪ್ಪ 9 ಜನ ಅರಣ್ಯ ಇಲಾಖೆಯವ್ರನ್ನ ಕಿಡ್ನಾಪ್ ಇಟ್ಕೊಂಡಿದ್ದು ಅನಂತರ ವಾಪಸ್ ಬಿಟ್ಟಿದ್ದ ಆ ಡ್ಯಾಮು. ಇಲ್ಲಿಂದ ಈ ಡ್ಯಾಮ್ ಪಕ್ಕದಲ್ಲಿ ಒಂದು ರೋಡ್ ಹೋಗ್ತದೆ, ಅದು ನಮ್ಮ ಫಾರೆಸ್ಟ್ ರೋಡು. ಅಲ್ಲಿಂದ 18 ಕಿಲೋಮೀಟರ್ ದೂರದಲ್ಲಿ ಬುರ್ಡೆ ಐಬಿ ಅಂತಿದೆ. ಅದು 1935 ಬ್ರಿಟಿಷ್ನವ್ರ ಕಾಲದಲ್ಲಿ ಮಾಡಿರೋದು. ಆ ಬುರ್ಡೆ ಐಬಿಲೆಲ್ಲ ನಾವೆಲ್ಲ ಅನೇಕ ಸಲ ಹೋಗಿ ಬಂದಿದ್ದೀವಿ. ಈ ಡ್ಯಾಮು ಕೂಡ ಈಗ ನೀರು ಹೆಚ್ಚಿಗೆ ಬಂದಿಲ್ಲ, ಮಳೆ ಕಮ್ಮಿ ಇರೋದ್ರಿಂದ. ಎಲ್ಲ ದೊಡ್ಡ ಬೆಟ್ಟನೇ, ಮಂಜು ಕೌದಿರೋದ್ರಿಂದ ಬೆಟ್ಟ ಸರಿಯಾಗಿ ಕಾಣ್ತಾ ಇಲ್ಲ. ಇದು ಹೈಯೆಸ್ಟ್ ಬೆಟ್ಟ, ಇದು ದೊಡ್ಡ ಬೆಟ್ಟ ಇದು. ಕೊಳ್ಳೇಗಾಲಕ್ಕೆ ಇದು ದೊಡ್ಡ ಬೆಟ್ಟ ಇದು. ಇದೆಲ್ಲ ವೀರಪ್ಪಂದು ಆನೆಗಳು ಬೇಕಾದಷ್ಟು ಹೊಡೆದಿದ್ದ, ಏನೇನೋ ಮಾಡಿದ್ದ. 10-15 ಬೆಟ್ಟದಷ್ಟು ಕಾಣಿಸುತ್ತೆ ಇಲ್ಲೆಲ್ಲ. ಕೊಳ್ಳೇಗಾಲದಿಂದ ಒಂದು 5 ಕಿಲೋಮೀಟರ್ ಬಂದಾದ್ಮೇಲೆ ಸುಮಾರು ತಮಿಳ್ನಾಡು ಬಾರ್ಡರ್ವರೆಗೂ ಒಂದು 40 ಕಿಲೋಮೀಟರ್ ದೂರ ಪೂರ್ತ ಬೆಟ್ಟನೇ ಇರ್ತದೆ. ಲೆಫ್ಟ್ ಸೈಡ್ಗೆ ಅಂತ ಬೆಟ್ಟಗಳು ಇರೋದಿಲ್ಲ, ಮಾಮೂಲಿ ಫಾರೆಸ್ಟ್ ಇದೆ. ಈ ಕಡೆ ಎಲ್ಲ ದೊಡ್ಡ ಬೆಟ್ಟ, ತಮಿಳ್ನಾಡು ಕೊಯಮತ್ತೂರು ತನಕ ಬೆಟ್ಟ. ಇದು ಗುಂಡಾಲು ಡ್ಯಾಮು. ಮೇಲ್ಗಡೆ ಇಲ್ಲಿ ಒಂದು ಐಬಿ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಫ್ರೆಂಡ್ಸ್, ಇದು ಗುಂಡಾಲ್ ಡ್ಯಾಮ್ದು ಫುಲ್ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ಡ್ಯಾಮ್ ಇದ್ರ ಮೇಲೆ ನಿಂತಿದ್ದೀವಿ ನಾವು. ನೋಡಿ, ಬೈಕಲ್ಲಿ ಬಂದರೆ ಬರ್ಬೋದು ಅನ್ಸುತ್ತೆ, ಕಾರ್ ಮೇಲೆ ಬರಲ್ಲ, ಬಿಡಲ್ಲ ಇಲ್ಲಿ ಕಾರು. ಬಟ್ ಬೈಕಲ್ಲಿ ಬರ್ಬೋದು. ಮೇಲಿರೋದು ಐಬಿ ಅಂತೆ, ಗುಂಡಾಲ್ ಡ್ಯಾಮ್ ಐಬಿ. ಮತ್ತೆ ಒಂದು ಚಿಕ್ಕ ಟೆಂಪಲ್ ಥರ, ಟೆಂಪಲ್ ಅಮ್ಮ ಅದು ಐಬಿನೇ. ಎಂಟ್ರೆನ್ಸೇ ಟೆಂಪಲ್ ಥರ ಮಾಡಿಬಿಟ್ಟಿದ್ದಾರೆ ನೋಡಿ. ಚಿನ್ನ ಹಾಯ್ ಮಾಡಮ್ಮ. ಇಲ್ಲಿ ಕಲ್ಲು ತಗೊಂಡು ಹಾಕ್ತಿದ್ದಾಳೆ ಅವಳು, ಕ್ಯೂಟಿ. ಹಾಯ್. ಗಿಡದಲ್ಲಿ ಹೂವು ಎಲ್ಲ ಕಿತ್ಕೋತಾ ಇದ್ದಾರೆ ನನ್ನ ಮಕ್ಕಳು. ಇವ್ರಿಗಿದೆ ಅದ್ಭುತವಾಗಿರೋ ಹೂವು. ನಾವು ಚಿಕ್ಕವರಿದ್ದಾಗ ಈ ಹೂವನ್ನು ಮುಟ್ಟು ನೋಡ್ತಾ ಇರಲಿಲ್ಲ. ಈ ಮಕ್ಳುಗಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದಾರೆ. ಸೂಪರ್ ಆಗಿದೆ. ಏನಮ್ಮ ನನಗೋಸ್ಕರ ಅಂತ ತಂದಿರೋದು ನೋಡಿ ನನ್ನ ಮಗಳು. ಬೇಡ ಬಿಡೋ, ಚುಚ್ಚುತ್ತೆ ಬಿಡೋ, ಚಿರೋ. ಫ್ರೆಂಡ್ಸ್, ನನ್ನ ಮಗಳು ಯಾವ ಹೂವನ್ನು ಬಿಡ್ತಾ ಇಲ್ಲ, ಎಲ್ಲ ಹೂವು ಕಿತ್ತು ಆಟ ಆಡಕ್ಕೆ ಕಿತ್ಕೋತಾ ಇದ್ದಾಳೆ. ಚೆನ್ನಾಗಿಲ್ಲ ಹೂವು, ಅದು ಚೆನ್ನಾಗಿದ್ಯಾ? ಏನ್ ಮಾಡ್ತೀಯ ಅದನ್ನ ಕಿತ್ಕೊಂಡು? ಆಟ ಆಡ್ತೀಯಾ? ಹೆಸರು ಎಲ್ಲ ಗೊತ್ತಿಲ್ಲಮ್ಮ. ಚೆನ್ನಾಗಿದೆ ಎಲ್ಲೋ ಕಲರು. ಫ್ರೆಂಡ್ಸ್, ಈಗ ಏನಿದೆ, ನಾವು ಇದು ಗುಂಡಾಲ್ ಡ್ಯಾಮ್ ನೋಡಿ ಕಂಪ್ಲೀಟ್ ಆಗಿದೆ. ಸೊ ಬೈಲೂರು ಕಡೆ ಹೊರಡಬೇಕು. ನಾವು ಬೈಲೂರು ಕಡೆ ಹೋಗ್ತಾ ಇದೀವಿ. ಈಗ ಬೈಲೂರು ಕಡೆ ಹೊರಡ್ತಾ ನಮ್ಗೆ ಆನ್ ದ ವೇ ರೋಡಲ್ಲಿ ಕಾಡಿಮೆ ಎಲ್ಲ ಕಾಣಿಸ್ತು. ಸೊ ಅದನ್ನ ಕವರ್ ಮಾಡೋಣ ಅಂತ ಕಾರ್ನ ಹಿಂದೆ ಡ್ಯೂಟರ್ನ್ ತಗೊಂಡ್ ಬಂದ್ವಿ. ಬಟ್ ಸಿಕ್ಕಿಲ್ಲ ನಮ್ಗೆ ಅದು ವಿಡಿಯೋ ಮಾಡೋದಕ್ಕೆ. ಬಟ್ ನೋಡಿದ್ವಿ ನಾವು ಇದನ್ನ ವ್ಲಾಗ್ ದೊಡ್ಡದಾಗಿ ಮಾಡೋದು ಬೇಡ ಅಂತ ಒಂದು 10 to 13 ಮಿನಿಟ್ಸ್ಗೆ ಮಾಡಿದೀವಿ. ಇನ್ನು ಕಂಟಿನ್ಯೂ ಆಗುತ್ತೆ. ಇನ್ನು ಹಲವಾರು ಪ್ಲೇಸ್ಗಳನ್ನ ನಾನು ಕವರ್ ಮಾಡಿದ್ದೀನಿ. ನೀವು ಕೂಡ ಅದನ್ನ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಇದು ಪಾರ್ಟ್ 1, ಪಾರ್ಟ್ 2 ಕೂಡ ಬರುತ್ತೆ. ನೀವು ನೆಕ್ಸ್ಟ್ ಪಾರ್ಟ್ 2ನ ನೀವು ನೋಡಿ ಎಂಜಾಯ್ ಮಾಡಿ.